ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 622 ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಜನರಲ್ ಸ್ಟಡೀಸ್ ಮತ್ತು ಪೇಪರ್ 1ಗೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಜನರಲ್ ಸ್ಟಡೀಸ್ ಬಂದು ನಿಮಗೆ ವಿತ್ ಎಕ್ಸ್ಪ್ಲನೇಟರಿ ಆನ್ಸರ್ಸ್ ಬೋತ್ ಇನ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನೀವು ಪಡಿಬೋದಾಗಿರುತ್ತೆ. ಸೊ ಪೇಪರ್ 1 ಬಂದಾಗ ವಿಶೇಷವಾಗಿ 1-to-1 ವ್ಯಾಲ್ಯೂಯೇಷನ್ ಮಾಡುವುದರ ಮುಖಾಂತರ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ನಿಮ್ಮ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಲು ನಿಮ್ಮ ಇಚ್ಛೆ ಆಗಿದ್ದರೆ ಸೊ ಜ್ಞಾನಗಂಗೋತ್ರಿಯಲ್ಲಿ ನೀವು ಅಣುಕು ಪರೀಕ್ಷೆಗಳನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ನಮ್ಮನ್ನು ಸಂಪರ್ಕಿಸಲು ಇಲ್ಲಿ ಕಾಣ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇವತ್ತಿನ 622ನೇ ಕರೆಂಟ್ ಅಫೇರ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದು ದಿನಾಂಕ 6 ಜನವರಿ 2024ಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಚಲಿತ ಘಟನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. 100 ವರ್ಷಗಳ ನಂತರ ಸಂಶೋಧಕರು ಬೈಲ್ಯಾಟ್ರಲ್ ಗೈನಾಂಡ್ರೋಮಾರ್ಫಿಸಮ್ ಹಸಿರು ಹನಿ ಕ್ರೀಪರ್ ಪಕ್ಷಿಯನ್ನ ಎಲ್ಲಿ ಗುರುತಿಸಿದ್ದಾರೆ? ವೇರ್ ವಾಸ್ ದಿ ಬೈಲ್ಯಾಟ್ರಲ್ ಗೈನಾಂಡ್ರೋಮಾರ್ಫಿಸಮ್ ಗ್ರೀನ್ ಹನಿ ಕ್ರೀಪರ್ ಬರ್ಡ್ ಸ್ಪಾಟೆಡ್ ಬೈ ರಿಸರ್ಚರ್ಸ್ ಆಫ್ಟರ್ 100 ಇಯರ್ಸ್? ಸೊ ಇಲ್ಲಿ ಒಂದು ಟರ್ಮ್ ಇದೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬೈಲ್ಯಾಟ್ರಲ್ ಗೈನಾಂಡ್ರೋಮಾರ್ಫಿಸಮ್ ಅಂತ ಕರಿತೇವೆ. ಏನಿದ್ರ ಅರ್ಥ ಅಂದ್ರೆ ಸೊ ಇದು ಒಂದೇ ಪಕ್ಷಿ ಆಗಿರುತ್ತೆ, ಒಂದೇ ಪಕ್ಷಿ ಅರ್ಧ ಗಂಡು ಮತ್ತು ಅರ್ಧ ಹೆಣ್ಣಾಗಿರುತ್ತೆ. ಸೊ ಈ ರೀತಿಯ ಒಂದು ಫೀಚರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬೈಲ್ಯಾಟ್ರಲ್ ಅಂದ್ರೆ ಎರಡು, ಗೈನಾಂಡ್ರೋಮಾರ್ಫಿಸಮ್ ಅಂದ್ರೆ ಎರಡೂ ಲಿಂಗಗಳು ಒಟ್ಟಿಗೆ ಇರೋದ್ರಿಂದ ಅದನ್ನ ನಾವು ಬೈಲ್ಯಾಟ್ರಲ್ ಗೈನಾಂಡ್ರೋಮಾರ್ಫಿಸಮ್ ಅಂತ ಕರಿತೇವೆ. ಸೊ ಈ ರೀತಿಯ ಪಕ್ಷಿಯನ್ನ 100 ವರ್ಷಗಳ ನಂತರ ಮತ್ತೊಮ್ಮೆ ಸ್ಪಾಟ್ ಮಾಡಲಾಗಿರುತ್ತೆ. ಯಾವ ದೇಶದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಲಂಬಿಯಾದಲ್ಲಿ ಇದನ್ನ ಸ್ಪಾಟ್ ಮಾಡಿರ್ತಾರೆ. ಸೊ ಆ ಪಕ್ಷಿಯ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೇಲ್ಮೈಯಲ್ಲೂ ಕೂಡ ಅದರ ಬಣ್ಣಗಳು ಬೇರೆ ಬೇರೆ ಆಗಿರುತ್ತೆ. ಸೊ ಅರ್ಧ ಗ್ರೀನ್ ಕಲರ್ ಇರುತ್ತೆ, ಅರ್ಧ ಬ್ಲೂ ಕಲರ್ ಇರುತ್ತೆ. ಮೇಲ್ಮೈ ಮಾತ್ರ ಅಲ್ಲ, ಈವನ್ ಇಂಟರ್ನಲ್ ಅನಾಟಮಿಯಲ್ಲೂ ಕೂಡ ಅರ್ಧ ಗಂಡು ಮತ್ತು ಅರ್ಧ ಹೆಣ್ಣಾಗಿರ್ತಕ್ಕಂಥ ಒಂದು ಪಕ್ಷಿಯನ್ನ 100 ವರ್ಷಗಳ ನಂತರ ಎಲ್ಲಿ ಸ್ಪಾಟ್ ಮಾಡಿದ್ದಾರೆ ಅಂದ್ರೆ ಕೊಲಂಬಿಯಾದಲ್ಲಿ ಸ್ಪಾಟ್ ಮಾಡಿರ್ತಾರೆ. ಸೊ ಕೊಲಂಬಿಯಾ ಎಲ್ಲಿ ಬರುತ್ತಂದ್ರೆ ಸೊ ಇದು ಸೌತ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಭಾಗದಲ್ಲಿ ಸೌತ್ ಅಮೆರಿಕದ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಂಟ್ರಿಯನ್ನ ನಾವು ಕೊಲಂಬಿಯಾ ಅಂತ ಕರಿತೇವೆ. ಸೊ ಈ ಒಂದು ಕಂಟ್ರಿಯನ್ನ ನಾವಿಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಕೊಲಂಬಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವು ಬೊಗೋಟಾ ಅಂತ ಕರಿತೇವೆ. ಸೊ ಈ ಒಂದು ಕ್ಯಾಪಿಟಲ್ ಸಿಟಿಯ ಸ್ವಲ್ಪ ಮೇಲೆ ಇಲ್ಲಿ ಮನೀಝೇಲ್ಸ್ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಸೊ ಇಲ್ಲಿ ನ್ಯಾಚುರಲ್ ರಿಸರ್ವ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಸ್ವಾಭಾವಿಕ ಮೀಸಲು ಪ್ರದೇಶ ಅಂತ ನಾವೇನು ಹೇಳ್ತೇವೆ. ಸೊ ಈ ಭಾಗದಲ್ಲಿ ಈಗ ಹನಿ ಕ್ರೀಪರ್ 2 ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಒಟ್ಟಿಗೆ ಹೊಂದಿರತಕ್ಕಂಥ ಒಂದು ಪಕ್ಷಿಯನ್ನ ಇಲ್ಲಿ ಸ್ಪಾಟ್ ಮಾಡಲಾಗಿರುತ್ತೆ. ಹಾಗಿದ್ರೆ ಕೊಲಂಬಿಯಾದ ನೈಬರಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದು ಅಥವಾ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾವು ನೋಡಿದ್ರೆ ಸೊ ಈಕ್ವೆಡರ್ ಇದೆ, ಈ ಕಡೆ ಪೆರು ಇದೆ, ಅದಾದ್ಮೇಲೆ ಬ್ರೆಜಿಲ್, ಅದಾದ್ಮೇಲೆ ವೆನಿಜುವಾಲಾ, ಅದಾದ್ಮೇಲೆ ಈವನ್ ಪನಾಮಾ ಕೂಡ ಇದರೊಂದಿಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಅದಾದ್ಮೇಲೆ ನಾರ್ತ್ ಅಲ್ಲಿ ನಾವು ಕರಿಬಿಯನ್ ಸಿ ಅನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಈಗ ಸೊ ಈ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪಕ್ಷಿ ಸ್ಪಾಟ್ ಆಗಿರುತ್ತೆ. ಸೊ ಇದು ಕೊಲಂಬಿಯಾ ರಾಷ್ಟ್ರವಾಗಿರುತ್ತೆ. ಆ ಪ್ರದೇಶವನ್ನ ನಾವೇನಂತ ಕರಿತೇವೆ ಅಂದ್ರೆ ಮನೀಝೇಲ್ಸ್ ಅಂತ ಕರಿತೇವೆ. ಸೊ ಆ ಪಕ್ಷಿ ಯಾವುದು ಅಂದ್ರೆ ಗ್ರೀನ್ ಹನಿ ಕ್ರೀಪರ್ ಪಕ್ಷಿ ಅಂತ ಕರಿತೇವೆ. ಸೊ ಇದಕ್ಕೆ 2 ಕ್ಯಾರೆಕ್ಟರ್ಸ್ ಅಂದ್ರೆ ಅರ್ಧ ಫಿಮೇಲ್ ಮತ್ತೆ ಅರ್ಧ ಮೇಲ್ ಎರಡನ್ನ ಹೊಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ಎಷ್ಟು ವರ್ಷಗಳ ನಂತರ ಈ ರೀತಿಯ ಪಕ್ಷಿ ಮತ್ತೊಮ್ಮೆ ಸ್ಪಾಟ್ ಆಗಿದೆ ಅಂದ್ರೆ ಸರಿಸುಮಾರು 100 ವರ್ಷಗಳ ನಂತರ ಈ ರೀತಿಯ ಪಕ್ಷಿ ಸ್ಪಾಟ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದರಲ್ಲಿ ಮೇಲ್ ಆಫ್ ಕಲರ್ ಇರುತ್ತೆ ಮತ್ತೆ ಫಿಮೇಲ್ ಆಫ್ ಕಲರ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದರ ಫೆದರ್ಸ್ ಅಥವಾ ರೆಕ್ಕೆಗಳಲ್ಲೇ ನಾವು ಡಿಸ್ಟಿಂಕ್ಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಪಕ್ಷಿ ಇದುವರೆಗೂ ನಮ್ಗೆ ಏನ್ ಕಂಡಿದೆ, ಸೊ ಇದು ಸೆಕೆಂಡ್ ಸ್ಪೀಶೀಸ್ ಆಗಿರುತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ಕೂಡ ಬೇರೊಂದು ಪ್ರಭೇದದಲ್ಲೂ ಕೂಡ ಇದೇ ರೀತಿಯ ಫೀಚರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಥವಾ ಐಡೆಂಟಿಫೈ ಮಾಡಿರ್ತಾರೆ. ಸೊ ಈ ಒಂದು ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬೈಲ್ಯಾಟ್ರಲ್ ಗೈನಾಂಡ್ರೋಮಾರ್ಫಿಸಮ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯ ಟರ್ಮ್ಸ್ ಅನ್ನ ಎಕ್ಸಾಂಪಲ್ ಕೇಳ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬೈಲ್ಯಾಟ್ರಲ್ ಗೈನಾಂಡ್ರೋಮಾರ್ಫಿಸಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಬೋತ್ ಮೇಲ್ ಅಂಡ್ ಫಿಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದಿ ಸೇಮ್ ಆರ್ಗ್ಯಾನಿಸಮ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಒಂದು ಪಕ್ಷಿಯಲ್ಲಿ ಕಂಡು ಬಂದಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಬರೀ ಎಕ್ಸ್ಟರ್ನಲ್ ಸರ್ಫೇಸ್ ಮಾತ್ರ ಅಲ್ಲ, ಈವನ್ ಇಂಟರ್ನಲ್ ಆರ್ಗನ್ಸ್ ಅಲ್ಲೂ ಕೂಡ ಅರ್ಧ ಮೇಲ್ ಇರುತ್ತೆ ಮತ್ತೆ ಅರ್ಧ ಫಿಮೇಲ್ಸ್ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಂಡೀಷನ್ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ದೇರ್ ಇಸ್ ಅ ಡಿಫೆಕ್ಟ್ ಇನ್ ಫಿಮೇಲ್ ಸೆಲ್ ಡಿವಿಷನ್
ಡಿವಿಷನ್ ಅಂದರೆ ಈ ಒಂದು ಹೆಣ್ಣು ಪಕ್ಷಿ ಏನಿರುತ್ತೆ ಅದರಲ್ಲಿ ಸೆಲ್ ಡಿವಿಷನ್ ಆಗುವಾಗ ಆಗ್ತಕ್ಕಂಥ ಒಂದು ದೋಷಗಳು. ಯಾಕೆ ನಾವು ಫೀಮೇಲನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಫೀಮೇಲ್ಸಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಆ ಎಗ್ ಪ್ರೊಡ್ಯೂಸ್ ಆಗೋ ಸಮಯದಲ್ಲಿ ಸೆಲ್ ಡಿವಿಷನಲ್ಲಿ ದೋಷ ಆಗಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಕೂಡ ಆಗುತ್ತೆ. ಅದೇನು ಅಂದರೆ, ಸೊ ಈ ಒಂದು ಫರ್ಟಿಲೈಸೇಷನ್ ಏನಾಗುತ್ತೆ ಅಂದರೆ ಸ್ಪರ್ಮ್ ಮತ್ತು ಓವರಿ ಎರಡು ಕಂಬೈನ್ ಆದಾಗ ಫಲೀಕರಣ ಅಥವಾ ಫರ್ಟಿಲೈಸೇಷನ್ ಏನಾಗುತ್ತೆ, ಆ ಫರ್ಟಿಲೈಸೇಷನ್ ಆಗುವಾಗ 2 ಸ್ಪರ್ಮ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಅಂದರೆ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇದ್ರೂ ಕೂಡ ಫರ್ಟಿಲೈಸೇಷನ್ ಆಗ್ತಕ್ಕಂಥದ್ದು ಏಕೈಕ ಸ್ಪರ್ಮ್ ಆಗಿರುತ್ತೆ. ಬಟ್ ಈ ಒಂದು ಕಂಡೀಷನ್ ಅಲ್ಲಿ 2 ವೀರ್ಯಾಣುಗಳು ಒಂದು ಅಂಡಾಶಯದೊಂದಿಗೆ ಮಿಲನ ಆಗುವ ಕಾರಣದಿಂದ ಸೊ ಈ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಆರ್ಗ್ಯಾನಿಸಮ್ಸ್ ಅಲ್ಲಿ ನೋಡ್ಬೋದು ಅಂತ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ 2ನೇ ಪ್ರಶ್ನೆ, ಪ್ಲಾಸ್ಟಿಕ್ ತ್ಯಾಜ್ಯ ಆಧಾರಿತ ಪೈರೋಲಿಸಿಸ್ ತೈಲವನ್ನು ಅಂತಾರಾಷ್ಟ್ರೀಯ ಸುಸ್ಥಿರತೆ ಮತ್ತು ಕಾರ್ಬನ್ ಪ್ರಮಾಣೀಕರಣ ಪ್ಲಸ್ ಪ್ರಮಾಣೀಕೃತ ಪುನರ್ಬಳಕೆ ಪಾಲಿಮರ್ಗಳಿಗಾಗಿ ರಾಸಾಯನಿಕವಾಗಿ ಮರುಬಳಕೆ ಮಾಡಿದ ಮೊದಲ ಭಾರತೀಯ ಕಂಪನಿ ಯಾವುದು? ಸೊ ವಿಚ್ ಕಂಪನಿ ಹ್ಯಾಸ್ ಬಿಕಮ್ ದಿ ಫಸ್ಟ್ ಇಂಡಿಯನ್ ಕಂಪನಿ ಟು ಕೆಮಿಕಲಿ ರೀಸೈಕಲ್ ಪ್ಲಾಸ್ಟಿಕ್ ವೇಸ್ಟ್ ಬೇಸ್ಡ್ ಪೈರೋಲಿಸಿಸ್ ಆಯಿಲ್ ಇಂಟು ಇಂಟರ್ನ್ಯಾಷನಲ್ ಸಸ್ಟೈನಬಿಲಿಟಿ ಅಂಡ್ ಕಾರ್ಬನ್ ಸರ್ಟಿಫಿಕೇಶನ್ ಪ್ಲಸ್ ಸರ್ಟಿಫಿಕೇಟ್ ಫಾರ್ ಸರ್ಕ್ಯುಲರ್ ಪಾಲಿಮರ್ಸ್ ಅಂತ ಕರೀತೇವೆ. ಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕ್ವಶನ್ ಅನ್ನು ನಾನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಇಂಟರ್ನ್ಯಾಷನಲ್ ಸಸ್ಟೈನಬಿಲಿಟಿ ಅಂಡ್ ಕಾರ್ಬನ್ ಸರ್ಟಿಫಿಕೇಶನ್ ಅಂತ ಕರಿತೇವೆ. ಸೊ ಅದರಲ್ಲಿ ಪ್ಲಸ್ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಯಾಟಗರಿ ಇರುತ್ತೆ. ಸೊ ಈ ಒಂದು ಸರ್ಟಿಫಿಕೇಶನ್ ಅನ್ನ ಯಾರು ಕೊಡ್ತಾರೆ ಅಂದರೆ, ಇವಾಗ ಪ್ಲಾಸ್ಟಿಕ್ ವೇಸ್ಟ್ ಇರುತ್ತೆ. ಸೊ ನಮ್ಗೆ ಗೊತ್ತು, ನಾವು ಸಾಕಷ್ಟು ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಈ ಒಂದು ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಪೈರೋಲಿಸಿಸ್ ಪ್ರೋಸೆಸ್ ಮಾಡ್ತಾರೆ. ಪೈರೋಲಿಸಿಸ್ ಪ್ರೋಸೆಸ್ ಮಾಡಿ ಸೊ ಒಂದು ತೈಲವನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ನಾವು ಪೈರೋಲಿಸಿಸ್ ಆಯಿಲ್ ಅಂತ ಕರಿತೇವೆ. ಸೊ ಈ ರೀತಿಯ ಪೈರೋಲಿಸಿಸ್ ಆಯಿಲ್ ಏನಿರುತ್ತೆ ಅದನ್ನ ಮರುಬಳಕೆ ಮಾಡಿರ್ತಕ್ಕಂಥ ಭಾರತದ ಏಕೈಕ ಕಂಪನಿಗೆ ಸೊ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಏನಿದೆ, ಸೊ ಇದು ಭಾರತ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ISCC ಪ್ಲಸ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೆನಪಿರ್ಲಿ, ಈ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಆಗಿರುತ್ತೆ. ಸೊ ಆ ಒಂದು ಪ್ರೋಸೆಸ್ ಅನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಸೊ ನಾವು ಬಳಸ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಅದನ್ನ ನಾವು ತ್ಯಾಜ್ಯ ಪ್ಲಾಸ್ಟಿಕ್ ಅಥವಾ ವೇಸ್ಟ್ ಪ್ಲಾಸ್ಟಿಕ್ ಅಂತ ಕರಿತೇವೆ. ಸೊ ಇದನ್ನ ರಾ ಮೆಟೀರಿಯಲ್ ಆಗಿ ಬಳಕೆ ಮಾಡ್ಕೊಳ್ತಾರೆ, ಅಂದ್ರೆ ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರೆ. ಸೊ ಈ ಒಂದು ಕಚ್ಚಾ ವಸ್ತುವಾಗಿ ಬಳಕೆ ಮಾಡಿರ್ತಕ್ಕಂಥ ಪ್ಲಾಸ್ಟಿಕ್ ಅನ್ನ ಯಾವ ಪ್ರೋಸೆಸ್ಗೆ ಅವರು ಒಳಪಡಿಸ್ತಾರೆ ಅಂದ್ರೆ ಪೈರೋಲಿಸಿಸ್ ಪ್ರೋಸೆಸ್ಗೆ ಒಳಪಡಿಸ್ತಾರೆ. ಪೈರೋಲಿಸಿಸ್ ಪ್ರೋಸೆಸ್ ಅಂದ್ರೆ ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ, ಸೊ ಇಲ್ಲಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ ಅದನ್ನ ಹೈ ಟೆಂಪರೇಚರ್ಗೆ ಹೀಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 350 to 450 ಡಿಗ್ರಿ ಸೆಲ್ಸಿಯಸ್ಗೆ ಅದನ್ನ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದಾಗ ಒಂದು ಎಂಡ್ ಪ್ರಾಡಕ್ಟ್ ಬರುತ್ತೆ. ಆ ಒಂದು ಎಂಡ್ ಪ್ರಾಡಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೈರೋಲಿಸಿಸ್ ಆಯಿಲ್ ಅಂತ ಕರಿತೇವೆ ಅಥವಾ ಬೇಸ್ ಆಯಿಲ್ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಪೈರೋಲಿಸಿಸ್ ಆಯಿಲ್ ಅನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಇಂಡಸ್ಟ್ರಿಯಲ್ ಬರ್ನರ್ಸ್ ಅಂಡ್ ಎಲೆಕ್ಟ್ರಿಸಿಟಿ ಜನರೇಟರ್ಸ್ ಅಲ್ಲಿ ಇದನ್ನ ಬಳಕೆ ಮಾಡ್ತಕ್ಕಂಥ ಒಂದು ಈವನ್ ಮ್ಯಾನುಫ್ಯಾಕ್ಚರಿಂಗ್ ಲ್ಯೂಬ್ರಿಕೆಂಟ್ಸ್ ಅಲ್ಲೂ ಕೂಡ ಇದನ್ನ ಬಳಕೆ ಮಾಡಲಾಗುತ್ತೆ. ಸೊ ಈ ಒಂದು ಆಯಿಲ್ ಅನ್ನ ನಾವು ಪೈರೋಲಿಸಿಸ್ ಆಯಿಲ್ ಅಂತ ಕರಿತೇವೆ. ಸೊ ಈ ಆಯಿಲ್ ಅನ್ನ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂದ್ರೆ ರೀಯೂಸ್ ಮಾಡ್ತಾ ಇರಲಿಲ್ಲ. ಸೊ ಈಗ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪೈರೋಲಿಸಿಸ್ ಆಯಿಲ್ ಅನ್ನ ರೀಯೂಸ್ ಮಾಡ್ತಕ್ಕಂಥ ಒಂದು ಪ್ಲಾಂಟ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನವರು ಸ್ಥಾಪನೆ ಮಾಡಿರುವ ಕಾರಣದಿಂದ ಭಾರತ ದೇಶಕ್ಕೆ ಅದೊಂದೇ ಕಂಪನಿಗೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ. ಸೊ ಆ ಸರ್ಟಿಫಿಕೇಟ್ ಬಗ್ಗೆ ನಾವು ಇವತ್ತು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಸೊ ಇದು it is operating world's largest integrated refining and petrochemical complex ಅಂತ ಕರೀತೇವೆ. ಸೊ ಇದು ವಿಶ್ವದ ಅತಿ ದೊಡ್ಡ ಸಂಯೋಜಿತ ಸಂಸ್ಕರಣಾ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಯು ಶುಡ್ ರಿಮೆಂಬರ್ ದಿಸ್, ವರ್ಲ್ಡ್ಸ್ ಲಾರ್ಜೆಸ್ಟ್ ಆಗಿರೋದ್ರಿಂದ ಸೊ ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇದಕ್ಕೆ ಫಸ್ಟ್ ಟೈಮ್ ಇದು ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಕಂಪನಿ ಆಗಿರುತ್ತೆ. ಆ ಸರ್ಟಿಫಿಕೇಟ್ ಅನ್ನ ನಾವೇನಂತ ಕರೀತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಸಸ್ಟೈನಬಿಲಿಟಿ ಅಂಡ್ ಕಾರ್ಬನ್ ಸರ್ಟಿಫಿಕೇಶನ್ ISCC ಪ್ಲಸ್ ಅಂತ ಕರೀತೇವೆ. ಸೊ ಈ ರೀತಿಯ ಸರ್ಟಿಫಿಕೇಶನ್ ಅನ್ನ ಏನಕ್ಕೆ ಪಡೆದುಕೊಂಡಿರ್ತಾರೆ ಅಂದ್ರೆ ಸರ್ಕ್ಯುಲರ್ ಪಾಲಿಮರ್ಸ್ ಅಂತ ಕರೀತೇವೆ. ಸರ್ಕ್ಯುಲರ್ ಅಂದ್ರೆ ಪುನರ್ಬಳಕೆ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಸೊ ಈ ಒಂದು ಸರ್ಟಿಫಿಕೇಟ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ಗೆ ನೀಡಲಾಗಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಕೆಮಿಕಲ್ ರೀಸೈಕ್ಲಿಂಗ್? ಸೊ ಇದು ಹೆಸರಲ್ಲೇ ಇದೆ. ಸೊ ರೀಸೈಕಲ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಸೊ ಈ ಒಂದು ಪೈರೋಲಿಸಿಸ್ ಆಯಿಲ್ ಅನ್ನ ಅಥವಾ
ಪೈರಾಲಿಸ್ ಆಯಿಲ್ ಅನ್ನ ನಾವು ಪುನರ್ಬಳಕೆ ಅಥವಾ ರೀಸೈಕಲ್ ಮಾಡೋದ್ರಿಂದ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ನಾವು ಹೈ ಕ್ವಾಲಿಟಿ ಮೆಟೀರಿಯಲ್ ಆಗಿ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಹೈ ಕ್ವಾಲಿಟಿ ಮೆಟೀರಿಯಲ್ ಅನ್ನ ನಾವು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ಆಹಾರವನ್ನ ಪ್ಯಾಕ್ ಮಾಡ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಏನಿರುತ್ತೆ, ಸೊ ಅದನ್ನ ಪ್ಯಾಕೇಜ್ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಅನ್ನ ಅಥವಾ ಪಾಲಿಮರ್ ಅನ್ನ ನಾವಿಲ್ಲಿ ಡೆವಲಪ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸರ್ಕ್ಯುಲರ್ ಪಾಲಿಮರ್ಸ್ ಏನಿದಾವೆ, ದೇ ಆರ್ ರೀಸೈಕಲ್ಡ್ ಪಾಲಿಮರ್ಸ್ ಅಂತ ಕರಿತೇವೆ. ಸರ್ಕ್ಯುಲರ್ ಅಂದ್ರೆ ಏನು, ಅದು ಪುನರ್ಬಳಕೆ ಆಗ್ತಾ ಇದ್ರೆ ಮಾತ್ರ ಅದನ್ನ ನಾವು ಸರ್ಕ್ಯುಲರ್ ಪಾಲಿಮರ್ಸ್ ಅಂತ ಕರಿತೇವೆ. ಸೊ ಯಾವ್ದನ್ನ ನಾವು ರೀಸೈಕಲ್ ಮಾಡ್ತೇವೆ ಅದನ್ನ ನಾವು ಸರ್ಕ್ಯುಲರ್ ಪಾಲಿಮರ್ಸ್ ಅಂತ ಕರಿತೇವೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ದಟ್ ಆರ್ ಪ್ರೊಡ್ಯೂಸ್ ಫ್ರಮ್ ಈದರ್ ಪೋಸ್ಟ್ ಕನ್ಸ್ಯೂಮರ್ ಪ್ಲಾಸ್ಟಿಕ್ ವೇಸ್ಟ್ ಆರ್ ಇಂಡಸ್ಟ್ರಿಯಲ್ ವೇಸ್ಟ್. ಸೊ ಈ ಒಂದು ಪುನರ್ಬಳಕೆ ಪಾಲಿಮರ್ಸ್ ಅನ್ನ ಎಲ್ಲಿಂದ ತಯಾರಿ ಮಾಡ್ತಾರೆ ಅಂದ್ರೆ, ಸೊ ನಾವು ಯಾವ್ದಾದ್ರೂ ಒಂದು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಿ ಅದನ್ನ ಬಿಸಾಡಿದ್ರೆ ಅಥವಾ ಇಂಡಸ್ಟ್ರಿ ಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಂದು ತ್ಯಾಜ್ಯ ವಸ್ತು ಏನಿರುತ್ತೆ, ಸೊ ಅದರಿಂದ ಡೆವಲಪ್ ಮಾಡ್ತಕ್ಕಂಥ ಒಂದು ಪಾಲಿಮರ್ಸ್ ಅನ್ನ ನಾವು ಸರ್ಕ್ಯುಲರ್ ಪಾಲಿಮರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸರ್ಕ್ಯುಲರ್ ಎಕಾನಮಿ ಅಥವಾ ಸರ್ಕ್ಯುಲರ್ ಪಾಲಿಮರೈಸೇಷನ್ ಏನಿದೆ, ಸೊ ಇದರಲ್ಲಿ ಇನ್ನೂ ಕೂಡ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಿದೆ. ಸೊ ಈಗ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಏನಿದೆ, ಸೊ ಇದು ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿಯನ್ನ ಇವರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಒಂದು ತಂತ್ರಜ್ಞಾನದ ಒಂದು ವಿಶೇಷತೆ ಏನು ಅಂದ್ರೆ, ಇದು ಪ್ಲಾಸ್ಟಿಕ್ ವೇಸ್ಟ್ ಏನಿರುತ್ತೆ ಇನ್ಕ್ಲೂಡಿಂಗ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಕರಿತೇವೆ. ಅಂದ್ರೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವು ರೀಸೈಕಲ್ ಮಾಡೋದು ಕಷ್ಟ, ಬಟ್ ಇವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ತಂತ್ರಜ್ಞಾನ ಏನಿರುತ್ತೆ ಅದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ ಆಗಿರ್ಬೋದು. ಸೊ ಇವೆಲ್ಲವನ್ನ ಪೈರಾಲಿಸಿಸ್ ಆಯಿಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಈಗ ಉತ್ಪತ್ತಿ ಆಗ್ತಕ್ಕಂಥ ಈ ಒಂದು ಪೈರಾಲಿಸಿಸ್ ಆಯಿಲ್ ಏನಿರುತ್ತೆ ಅದನ್ನು ಕೂಡ ರೀಸೈಕಲ್ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ಮಾಡಿರೋದ್ರಿಂದ ಇವರಿಗೆ ಈ ಒಂದು ಈ ರೀತಿಯ ಒಂದು ಸರ್ಟಿಫಿಕೇಟ್ ಅನ್ನ ನೀಡಲಾಗಿರುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಜಾಮ್ನಗರ್, ಸೊ ಇದೆಲ್ಲಿರುತ್ತೆ ಅಂದ್ರೆ ಜಾಮ್ನಗರ್ ಅಂದ್ರೆ ಗುಜರಾತ್ನ ಜಾಮ್ನಗರ್ ನಲ್ಲಿರ್ತಕ್ಕಂಥ ಒಂದು ರಿಫೈನರಿ ಆಗಿರುತ್ತೆ. ಸೊ ಇಟ್ ಇಸ್ ದ ಫಸ್ಟ್ ರಿಫೈನರಿ ಟು ಗೆಟ್ ದಿ ಇಂಪಾರ್ಟೆಂಟ್ ISCC ಪ್ಲಸ್ ಸರ್ಟಿಫಿಕೇಟ್ ಇನ್ ಇಂಡಿಯಾ. ಸೊ ಈ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಕೈಗಾರಿಕೆ ಇದಾಗಿರುತ್ತೆ. ಅಂಡ್ ಇಟ್ ಗ್ಯಾರಂಟೀಸ್ ದಟ್ ಟ್ರೇಸಬಿಲಿಟಿ ಅಂಡ್ ರೂಲ್ಸ್ ಆರ್ ಫಾಲೋಡ್ ಇನ್ ದಿ ಮೇಕಿಂಗ್ ಆಫ್ ಸರ್ಕ್ಯುಲರ್ ಪಾಲಿಮರ್ಸ್. ಅಂದ್ರೆ ಆ ಒಂದು ಸರ್ಕ್ಯುಲರ್ ಪಾಲಿಮರ್ಸ್ ಏನಿರುತ್ತೆ ಅಥವಾ ಪುನರ್ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಪ್ರೋಸೆಸ್ ಏನಿರುತ್ತೆ, ಸೊ ಅಲ್ಲಿರ್ತಕ್ಕಂಥ ಎಲ್ಲಾ ಮಾನದಂಡಗಳನ್ನ ಅನುಸರಿಸ್ತಾ ಇರ್ತಕ್ಕಂಥ ಏಕೈಕ ಭಾರತೀಯ ಕಂಪನಿ ಆಗಿರೋದ್ರಿಂದ ಸೊ ಇವರಿಗೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಪ್ರಾತ್ಯಕ್ಷಿಕೆ ವೇಗದ ರಿಯಾಕ್ಟರ್ ಇಂಧನ ಮರುಸಂಸ್ಕರಣಾ ಘಟಕ, ಸೊ ಇದನ್ನ ಇನ್ ಶಾರ್ಟ್ ನಾವು DFRP ಅಂತ ಕರಿತೇವೆ, ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಗಿದೆ? ವೇರ್ ಇಸ್ ದಿ ಡೆಮಾನ್ಸ್ಟ್ರೇಷನ್ ಫಾಸ್ಟ್ ರಿಯಾಕ್ಟರ್ ಫ್ಯೂಯಲ್ ರೀಪ್ರೊಸೆಸಿಂಗ್ ಪ್ಲಾಂಟ್ ಲಾಂಚ್ಡ್ ರೀಸೆಂಟ್ಲಿ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಪಕಂನಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಸೊ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಡ್ಯೂಲ್. ಸೊ ಈ ರೀತಿಯ ಮಾಡ್ಯೂಲ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಪಕಪ್ಪಂನಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾವು ಈ ನೆಟ್ ಝೀರೋ ಬೈ 2070 2070 ವೇಳೆಗೆ ನಿವ್ವಳ ಇಂಗಾಲ ಶೂನ್ಯವನ್ನ ನಾವು ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಸೊ ಇದನ್ನ ಅಚೀವ್ ಮಾಡಬೇಕಾಗಿದ್ರೆ ನಮ್ಮ ದೇಶದಲ್ಲಿ ಬಳಕೆ ಮಾಡ್ತಕ್ಕಂಥ ಫಾಸಿಲ್ ಫ್ಯೂಯಲ್ಸ್ ಪ್ರಸ್ತುತವಾಗಿ 70% ಆಫ್ ದಿ ಕೋಲ್ ಅನ್ನ ನಾವೇನ್ ಬಳಕೆ ಮಾಡ್ತಾ ಇದ್ದೇವೆ ಫಾರ್ ದಿ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಇದನ್ನ ರಿಡ್ಯೂಸ್ ಮಾಡಲಿಕ್ಕೆ ನಾವು ನ್ಯೂಕ್ಲಿಯರ್ ಪವರ್ ಜನರೇಷನ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೇವೆ. ಕಾರಣ ಏನಂದ್ರೆ ಈ ಫಾಸಿಲ್ ಫ್ಯೂಯಲ್ಸ್ ಅನ್ನ ಬರ್ನ್ ಮಾಡೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಅದರಿಂದ ನಾವು ಆಲ್ಟರ್ನೇಟಿವ್ ವೇಸ್ ಆಫ್ ಎನರ್ಜಿಯನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೇವೆ. ಆ ರೀತಿಯ ಆಲ್ಟರ್ನೇಟಿವ್ ವೇಸ್ ಆಫ್ ಎನರ್ಜಿಯಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕೂಡ ಒಂದಾಗಿರುತ್ತೆ. ಸೊ ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ 3 ಸ್ಟೇಜ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಆ 3 ಹಂತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಯಾವ್ದಾವ್ದು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಸೊ ಇಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಸ್ಟೇಜಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಸಿಂಪಲ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಕೆಲವೊಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಗಳನ್ನ ಬಳಕೆ ಮಾಡ್ತಾರೆ. ಅಂದ್ರೆ ವಿಕಿರಣ ಪಟುತ್ವವನ್ನ ಹೊಂದಿರತಕ್ಕಂಥ ಕೆಲವೊಂದು ಎಲಿಮೆಂಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಎಲಿಮೆಂಟ್ಸ್ ಅನ್ನ ಫ್ಯೂಯಲ್ ಅಥವಾ ಇಂಧನವಾಗಿ ಬಳಕೆ ಮಾಡ್ತಾರೆ. ಸೊ ಇದನ್ನ ಇಂಧನವಾಗಿ ಬಳಕೆ ಮಾಡಿದಾಗ ಸೊ ಅದು ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಶಾಖವನ್ನ ಉತ್ಪತ್ತಿ ಮಾಡುತ್ತೆ. ಸೊ ಈ ಒಂದು ಶಾಖವನ್ನ
ಭಾಗವನ್ನ ವಾಟರ್ ಏನಿರುತ್ತೆ ಅಥವಾ ನೀರೇನಿರುತ್ತೆ, ಸೊ ನೀರನ್ನ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಈ ಸ್ಟೀಮ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಟರ್ಬೈನ್ಸ್ ಅಂತ ನೀವು ಕೇಳಿರ್ತೀರಾ. ಅಂದ್ರೆ ಟರ್ಬೈನ್ ಗಳನ್ನ ತಿರುಗಲಿಕ್ಕೆ ಈ ಸ್ಟೀಮ್ ಅನ್ನ ಬಳಕೆ ಮಾಡ್ತಾರೆ. ಸೊ ಯಾವಾಗ ಟರ್ಬೈನ್ ಗಳು ತಿರುಗುತ್ತೆ ಅವಾಗ ನಮಗೆ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ಸರಳವಾಗಿ ಶಾಖವನ್ನ ಉತ್ಪತ್ತಿ ಮಾಡಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಈ ರೀತಿ ಶಾಖವನ್ನ ಉತ್ಪತ್ತಿ ಮಾಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ 3 ಹಂತದ ರಿಯಾಕ್ಟರ್ ಗಳನ್ನ ಬಳಕೆ ಮಾಡ್ತಾರೆ. ಸೊ ಒಂದನ್ನ ನಾವು ಸ್ಟೇಜ್ 1 ಅಂತ ಕರಿತೇವೆ. ಸ್ಟೇಜ್ 1 ನಲ್ಲಿ ಏನನ್ನ ಇಂಧನ ಅಥವಾ ಫ್ಯೂಯಲ್ ಆಗಿ ಬಳಕೆ ಮಾಡ್ತಾರೆ ಅಂದ್ರೆ ನ್ಯಾಚುರಲ್ ಯುರೇನಿಯಂ, ಅಂದ್ರೆ ಸ್ವಾಭಾವಿಕವಾಗಿ ದೊರೆಯತಕ್ಕಂಥ ಯುರೇನಿಯಂ ಅನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ನ್ಯಾಚುರಲ್ ಆಗಿ ದೊರೆಯತಕ್ಕಂಥ ಯುರೇನಿಯಂ ಅನ್ನ ನಮಗೆ ಇಂಧನ ಅಥವಾ ಫ್ಯೂಯಲ್ ಆಗಿ ಬಳಕೆ ಮಾಡ್ತಾರೆ. ಸೊ ಇದೇನಾಗುತ್ತೆ ಅಂದ್ರೆ ಡಿಪ್ಲೀಟೆಡ್ ಯುರೇನಿಯಂ ಆಗುತ್ತೆ. ಅದ್ರ ಜೊತೆಗೆ ಇದು ಪ್ಲುಟೋನಿಯಂ ಅನ್ನು ಕೂಡ ನೀಡುತ್ತೆ. ಇದನ್ನ ನಾವು ಸ್ಟೇಜ್ 1 ಅಂತ ಕರಿತೇವೆ. ಸೊ ಇಲ್ಲಿ ಈಗ ಉತ್ಪತ್ತಿ ಆಗಿರ್ತಕ್ಕಂಥ ಡಿಪ್ಲೀಟೆಡ್ ಯುರೇನಿಯಂ ಮತ್ತೆ ಪ್ಲುಟೋನಿಯಂ ಏನಿರುತ್ತೆ, ಸೊ ಇದನ್ನ ನಾವು ವೇಸ್ಟ್ ಮಾಡಬಾರ್ದು, ಇದನ್ನ ನಾವು ಪುನರ್ ಬಳಕೆ ಮಾಡಬೇಕು. ಆ ಪುನರ್ ಬಳಕೆ ಮಾಡ್ತಕ್ಕಂಥ ಹಂತವನ್ನ ನಾವೇನಂತ ಕರಿತೇವೆ ಅಂದ್ರೆ ಸ್ಟೇಜ್ 2 ಅಂತ ಕರಿತೇವೆ. ಸ್ಟೇಜ್ 2 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೊ ಇಲ್ಲಿ ಡಿಪ್ಲೀಟ್ ಆಗಿರ್ತಕ್ಕಂಥ ಯುರೇನಿಯಂ ಮತ್ತೆ ಪ್ಲುಟೋನಿಯಂ ಎರಡನ್ನ ಯಾವ್ದ್ರ ಜೊತೆ ಕಂಬೈನ್ ಮಾಡ್ತಾರೆ ಅಂದ್ರೆ ಥೋರಿಯಂ ಜೊತೆ ಕಂಬೈನ್ ಮಾಡ್ತಾರೆ. ಸೊ ಥೋರಿಯಂ ಜೊತೆ ಕಂಬೈನ್ ಆದಾಗ ಯುರೇನಿಯಂ 223 ಮತ್ತೆ ಪ್ಲುಟೋನಿಯಂ ಮತ್ತೆ ಉತ್ಪತ್ತಿ ಆಗುತ್ತೆ. ಸೊ ಇದನ್ನ ನಾವು ಹಂತ 2 ಅಂತ ಕರಿತೇವೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟೇಜ್ 3 ಅಂತ ಕರಿತೇವೆ. ಸೊ ಇಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಯುರೇನಿಯಂ 233 ಏನಿರುತ್ತೆ ಅದನ್ನ ಮತ್ತೊಮ್ಮೆ ಥೋರಿಯಂನೊತ್ತಿಗೆ ಕಂಬೈನ್ ಮಾಡ್ತಾರೆ. ಸೊ ಇದನ್ನ ನಾವು 3ನೇ ಹಂತದ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ 3 ಹಂತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳನ್ನ ಬಳಕೆ ಮಾಡೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಡೆಮಾನ್ಸ್ಟ್ರೇಷನ್ ಫಾಸ್ಟ್ ರಿಯಾಕ್ಟರ್ ಫ್ಯೂಯಲ್ ರಿಪ್ರೊಸೆಸಿಂಗ್ ಪ್ಲಾಂಟ್ ಏನಿರುತ್ತೆ, ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಈಗ ಲಾಂಚ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು DFRP ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ಕಲ್ಪಾಕಪ್ಪಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಅಲ್ಲಿರ್ತಕ್ಕಂಥ ಪವರ್ ಪ್ಲಾಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಅಂತ ಕರಿತೇವೆ. ಸೊ ಈ ಒಂದು ಭಾಗದಲ್ಲಿ ಈ ರೀತಿಯ ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ಲಾಂಚ್ ಮಾಡಿರೋದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಆಕ್ಚುಲಿ ಒಂದು ಪೈಲಟ್ ಸ್ಕೇಲ್ ಆಗಿರುತ್ತೆ, ಅಂದ್ರೆ ಪ್ರಾಯೋಗಿಕವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಈ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ವಿಧಾನವನ್ನ ದೇ ಆರ್ ಗೋಯಿಂಗ್ ಟು ರೀಪ್ರೋಸೆಸ್ ದಿ ಫ್ಯೂಯಲ್ ದಟ್ ವುಡ್ ಕಮ್ ಔಟ್. ಅಂದ್ರೆ ನನ್ನ ಮುಂಚೆನೆ ತೋರಿಸಿದಾಗೆ ಫಸ್ಟ್ ಸ್ಟೇಜ್ ಅಲ್ಲಿ ನಮ್ಗೇನ್ ಫ್ಯೂಯಲ್ ಉತ್ಪತ್ತಿ ಆಗುತ್ತೆ ಅದನ್ನ ವ್ಯರ್ಥ ಮಾಡುವುದಕ್ಕಿಂತ ರೀಫ್ಯೂಯಲ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಅಥವಾ ಒಂದು ಸ್ಟೇಜ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 500 ಮೆಗಾವ್ಯಾಟ್ಸ್ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಇರುತ್ತೆ. ಸೊ ಇದನ್ನ ನಾವು ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೇವೆ. ಇದನ್ನ ಇಮ್ಯಾಜಿನ್ ಫಸ್ಟ್ ಸ್ಟೇಜ್ ಅಂತ ತಿಳ್ಕೊಳ್ಳಿ. ಸೊ ಇದರಿಂದ ಕೆಲವೊಂದು ಫ್ಯೂಯಲ್ಗಳು ಅಥವಾ ಅದನ್ನ ನಾವು ನ್ಯೂಕ್ಲಿಯರ್ ವೇಸ್ಟ್ ಅಂತ ಕರಿತೇವೆ. ಸೊ ನ್ಯೂಕ್ಲಿಯರ್ ವೇಸ್ಟ್ ಅಂತ ಕರಿತೇವೆ. ಸೊ ಈ ಒಂದು ನ್ಯೂಕ್ಲಿಯರ್ ವೇಸ್ಟ್ ಅನ್ನ ವ್ಯರ್ಥ ಮಾಡುವುದಕ್ಕಿಂತ ಇದನ್ನ ಮತ್ತೊಮ್ಮೆ ಫ್ಯೂಯಲ್ ಆಗಿ ಬಳಕೆ ಮಾಡ್ತಕ್ಕಂಥ ಒಂದು ಫಾಸ್ಟ್ ಬ್ರೀಡರ್ ಅನ್ನ ಈಗ ಸೊ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದ ಫಾಸ್ಟ್ ರಿಯಾಕ್ಟರ್ ಪವರ್ ಜನರೇಷನ್ ಕಂಪನಿ ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಈ ಒಂದು ಭಾರತೀಯ ನಾಭಿಕೀಯ ವಿದ್ಯುತ್ ನಿಗಮ್ ಲಿಮಿಟೆಡ್ ಏನಿರುತ್ತೆ, ಸೊ ಇವರು ಕಲ್ಪಕಂನಲ್ಲಿ ಈ ಒಂದು ಸೆಟಪ್ ಅನ್ನ ಮಾಡಿರ್ತಾರೆ. ಸೊ ಇಲ್ಲಿ PFBR ಅಂತ ನಾವೇನ್ ಹೇಳಿದ್ವಿ, ಸೊ ಇದು ಫಾಸ್ಟ್ ಬ್ರೀಡರ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ DFRP ಇಸ್ ಎಕ್ವಿಪ್ಡ್ ವಿತ್ ಯುನಿಕ್ ಡಿಸೈನ್. ಸೊ ನಮ್ಮ ಭಾರತ ದೇಶದಲ್ಲಿ ಇವಾಗ ಡೆವಲಪ್ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ವಿನ್ಯಾಸವನ್ನ ಹೊಂದಿರುತ್ತೆ. ಸೊ ಇಟ್ ಇಸ್ ದಿ ಓನ್ಲಿ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಸೊ ಪ್ರಪಂಚದಲ್ಲಿ ಈ ರೀತಿಯ ವಿನ್ಯಾಸವನ್ನ ಹೊಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಒಂದು DFRP ಅನ್ನ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇಟ್ ಇಸ್ ಕೇಪಬಲ್ ಆಫ್ ರೀಪ್ರೊಸೆಸಿಂಗ್ ಬೋತ್ ಕಾರ್ಬೈಡ್ ಅಂಡ್ ಆಕ್ಸೈಡ್ ಫ್ಯೂಯಲ್ಸ್ ಡಿಸ್ಚಾರ್ಜ್ ಫ್ರಮ್ ದಿ ಫಾಸ್ಟ್ ರಿಯಾಕ್ಟರ್. ಸೊ ಫಾಸ್ಟ್ ರಿಯಾಕ್ಟರ್ ಇಂದ ಹೊರಗಡೆ ಬರ್ತಕ್ಕಂಥ ಒಂದು ಡಿಸ್ಚಾರ್ಜ್ ಏನಿರುತ್ತೆ ಅದು ಕಾರ್ಬೈಡ್ ಆದ್ರೂ ಆಗಿರ್ಬೋದು, ಆಕ್ಸೈಡ್ ಆದ್ರೂ ಆಗಿರ್ಬೋದು. ಸೊ ಅದನ್ನ ರೀಪ್ರೊಸೆಸಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಒಂದು ಟೆಕ್ನಾಲಜಿಯನ್ನ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇಟ್ ಈಸ್ ಎಂಟೈರ್ಲಿ ಡಿಸೈನ್ಡ್ ಬೈ ಇಂಡಿಯನ್ ಸೈಂಟಿಸ್ಟ್. ಸೊ ನಾವು ಯಾವ ಒಂದು ವಿಜ್ಞಾನಿಗಳಿಂದ ಬೆಂಬಲವನ್ನ ತೆಗೆದುಕೊಂಡಿಲ್ಲ. ಸೊ ಇದನ್ನ ಸಂಪೂರ್ಣವಾಗಿ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಭಾರತ ಸರ್ಕಾರದ ಯಾವ ಇಲಾಖೆಯು ಪ್ರೇರಣಾ ಒಂದು ಅನುಭವಾತ್ಮಕ ಕಲಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ಸೊ ವಿಚ್ ಡಿಪಾರ್ಟ್ಮೆಂಟ್ ಇನ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಲಾಂಚ್ಡ್ ದಿ ಪ್ರೋಗ್ರಾಮ್ ಪ್ರೇರಣಾ? ಸೊ ಇದನ್ನು ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಪ್ರೇರಣಾ ಈ ಒಂದು ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವೇನಂತ ಕರಿತೇವೆ ಅಂದರೆ ಪ್ರೇರಣಾ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಬರೀ ಪ್ರೇರಣಾ ಅಂತ ಕೊಟ್ಟಿರ್ತಾರೆ. ಸೊ ಈ ಪ್ರೇರಣಾ ಅಂತಕ್ಕಂಥ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ವತಿಯಿಂದ ಇತ್ತೀಚೆಗೆ ಉದ್ಘಾಟನೆ ಆಗಿರುತ್ತೆ. ಸೊ ಇದು ಯಾವ ಸಚಿವಾಲಯದ ವತಿಯಿಂದ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಮತ್ತೆ ಲಿಟ್ರಸಿ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದನ್ನು ನಾವು ಪ್ರೇರಣಾ ಅಂತ ಕರಿತೇವೆ. ಸೊ ಪ್ರೇರಣಾ ಅಂದ್ರೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅಂದ್ರೆ ಅನುಭವದ ಮುಖಾಂತರ ಕಲಿಕೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇಲ್ಲಿ ಮೀನಿಂಗ್ಫುಲ್, ಯುನಿಕ್ ಅಂಡ್ ಇನ್ಸ್ಪೈರಿಂಗ್ ಎಕ್ಸ್ಪೀರಿಯನ್ಸಸ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಎಂಪವರಿಂಗ್ ದೆಮ್ ವಿತ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ನಾಯಕತ್ವದ ಗುಣಗಳು ಅಂತ ನಾವೇನು ಹೇಳ್ತೇವೆ ಅದನ್ನ ಬೆಳೆಸ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಇದು ಒಂದು ವಾರದವರೆಗೆ ನಡೀತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಆಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳನ್ನ ಅಲ್ಲೇ ಉಳಿಸ್ಕೊಂಡು ಅವರಿಗೆ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ 9ನೇ ತರಗತಿಯ ಮಕ್ಕಳಿಂದ 12th ಸ್ಟ್ಯಾಂಡರ್ಡ್ ವರೆಗೂ ಮಕ್ಕಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಟ್ರೈನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಒಂದು ಬ್ಯಾಚ್ ಅಲ್ಲಿ 20 ಜನ ಸ್ಟೂಡೆಂಟ್ಸ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದರಲ್ಲಿ 10 ಬಾಯ್ಸ್ ಇರ್ತಾರೆ ಮತ್ತೆ 10 ಗರ್ಲ್ಸ್ ಇರ್ತಾರೆ. ಸೊ ದೇ ಆರ್ ಗೋಯಿಂಗ್ ಟು ಅಟೆಂಡ್ ದ ಪ್ರೋಗ್ರಾಮ್ ಎವ್ರಿ ವೀಕ್. ಸೊ ಪ್ರತಿ ವಾರ ಆ ಒಂದು ಪ್ರೋಗ್ರಾಮ್ ಅನ್ನ ಅವರು ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಇದನ್ನ ಎಲ್ಲಿಂದ ರನ್ ಮಾಡ್ತಾ ಇದ್ದಾರೆ ಅಂದ್ರೆ ದ ವರ್ನಾಕ್ಯುಲರ್ ಸ್ಕೂಲ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1888. ಯು ಕ್ಯಾನ್ ಸಿ ದ ನಂಬರ್ ಹಿಯರ್. 1888ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವರ್ನಾಕ್ಯುಲರ್ ಸ್ಕೂಲ್ ಅಂತ ಕರಿತೇವೆ. ಸೊ ಇದು ಎಲ್ಲಿದೆ ಅಂದ್ರೆ ವದ್ನಗರ್ ಡಿಸ್ಟ್ರಿಕ್ಟ್, ಮೆಹಸನಾ ಡಿಸ್ಟ್ರಿಕ್ಟ್ ಮತ್ತೆ ಗುಜರಾತ್ ನಲ್ಲಿ ಇರ್ತಕ್ಕಂಥ ಒಂದು ವರ್ನಾಕ್ಯುಲರ್ ಸ್ಕೂಲ್ ಏನಿದೆ ಸೊ ಅಲ್ಲಿ ಒಂದು ಪ್ರೇರಣಾ ಕಾರ್ಯಕ್ರಮವನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ರಾಜಸ್ವವನ್ನು ತ್ಯಜಿಸುವ ಯೋಜನೆಯನ್ನು ಘೋಷಿಸಿದ ಡೆನ್ಮಾರ್ಕ್ನ ಪ್ರಸ್ತುತ ಮೊನಾರ್ಕ್ ಯಾರು? Who is the current monarch of Denmark who announced the plans to abdicate? Abdicate ಅಂದ್ರೆ ತಮ್ಮ ಒಂದು ರಾಜಸ್ವ ಏನಿರುತ್ತೆ ಅದನ್ನ ಬದುಕಿದ್ದಾಗಲೇ ಬಿಟ್ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ಡೆನ್ಮಾರ್ಕ್ನ ರಾಣಿ ತೆಗೆದುಕೊಂಡಿರ್ತಾರೆ. ಅವರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಡೆನ್ಮಾರ್ಕ್ ಇವಾಗ ಬಹಳ ಅಡ್ವಾನ್ಸ್ ಆಗಿದ್ರು ಕೂಡ ಆ ಮೊನಾರ್ಕಿ ಅಂತಕ್ಕಂಥ ಒಂದು ಸಿಸ್ಟಮ್ ಅನ್ನ ಸೆರೆಮೋನಿಯಲ್ ಆಗಿ ಅಂದ್ರೆ ವಿದ್ಯುಕ್ತವಾಗಿ ಇಟ್ಕೊಂಡಿರ್ತಾರೆ. ಬಟ್ ಅವ್ರು ಯಾವುದೇ ರೀತಿಯ ಆಳ್ವಿಕೆಯನ್ನ ಮಾಡೋದಾಗ್ಲಿ ಅಥವಾ ಅವರ ಒಂದು ಕಮಾಂಡ್ಸ್ ಆಗಲಿ ಏನು ಕೂಡ ನಡೆಯೋದಿಲ್ಲ. ಪ್ರತ್ಯೇಕವಾಗಿರ್ತಕ್ಕಂಥ ಸರ್ಕಾರವೇ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನ ಮಾಡುತ್ತೆ. ಆದರೂ ಕೂಡ ಈ ಒಂದು ಸಿಸ್ಟಮ್ ಅನ್ನ ಇನ್ನೂ ಕೂಡ ರಿಟೈನ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ನಾವು ಸೆರೆಮೋನಿಯಲ್ ಅಂತ ಕರಿತೇವೆ. ಅಂದ್ರೆ ಬರೀ ಮಾತಿಗೆ ಮಾತ್ರ ಇರುತ್ತೆ ಬಟ್ ಅವ್ರು ಯಾವುದೇ ರೀತಿಯ ಆಳ್ವಿಕೆಯನ್ನು ಮಾಡೋದಿಲ್ಲ. ಸೊ ಈ ರೀತಿಯ ಒಂದು ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಒಂದು ಮೊನಾರ್ಕಿಯನ್ನ ಸೊ ಸ್ವಯಂ ಪ್ರೇರಿತವಾಗಿ ತ್ಯಜಿಸ್ತಕ್ಕಂಥ ನಿರ್ಧಾರವನ್ನ ಯಾರು ತೆಗೆದುಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಣಿ ಮಾರ್ಗರೀಟಾ 2 ಅಂತಕ್ಕಂಥವರು ತಮ್ಮ ಒಂದು ಮೊನಾರ್ಕಿಯನ್ನ ತ್ಯಜಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರು ಡೆನ್ಮಾರ್ಕ್ ನ ಮೊನಾರ್ಕ್ ಆಗಿದ್ರು ಇಷ್ಟು ದಿನ. ಸೊ ನಾವು ಡೆನ್ಮಾರ್ಕ್ ಅನ್ನ ಸೊ ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಕ್ಯಾನ್ ಯು ಸಿ ದಿಸ್? ಸೊ ಈ ಭಾಗವನ್ನ ನಾವು ಡೆನ್ಮಾರ್ಕ್ ಅಂತ ಕರಿತೇವೆ. ಸೊ ಡೆನ್ಮಾರ್ಕ್ ಯಾವ ರಾಷ್ಟ್ರದೊಂದಿಗೆ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಸೊ ಡೆನ್ಮಾರ್ಕ್ ಒಂದೇ ಒಂದು ರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಆ ರಾಷ್ಟ್ರ ಯಾವುದು ಅಂದ್ರೆ ಡೆನ್ಮಾರ್ಕ್ ಕೇವಲ ಜರ್ಮನಿದೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಇಟ್ ಶೇರ್ಸ್ ಇಟ್ಸ್ ಬಾರ್ಡರ್ ವಿತ್ ಓನ್ಲಿ ಜರ್ಮನಿಯೊಂದಿಗೆ ಮಾತ್ರ ತನ್ನ ಬೌಂಡ್ರಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಡೆನ್ಮಾರ್ಕ್ ಕಂಟ್ರಿ ಏನಿರುತ್ತೆ ಐ ಮೀನ್ ನಾಟ್ ಜರ್ಮನಿ, ಇಟ್ ಈಸ್ ಫ್ರಾನ್ಸ್ನೊಂದಿಗೆ ತನ್ನ ಗಡಿಯನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಡೆನ್ಮಾರ್ಕ್ನ ಕ್ಯಾಪಿಟಲ್ ಸಿಟಿಯನ್ನು ನಾವು ಕೋಪನ್ ಹೆಗನ್ ಅಂತ ಕರಿತೇವೆ. ಸೊ ಅದಾದಮೇಲೆ ಡೆನ್ಮಾರ್ಕ್ಗೆ ಸಂಬಂಧಪಟ್ಟಂತೆ ನಮ್ಗೆ ಏನೇನು ಗೊತ್ತಿರಬೇಕಂದ್ರೆ ಸೊ ಇಲ್ಲೊಂದು ಕೊಲ್ಲಿ ಇರುತ್ತೆ, ಅದನ್ನು ನಾವು ಕ್ಯಾಟಗಾಟ್ ಬೇ ಅಂತ ಕರಿತೇವೆ. ಸೊ ಅದಾದಮೇಲೆ ಈ ಭಾಗದಲ್ಲಿ ನೀವು ನಾರ್ತ್ ಸಿ ಅನ್ನು ನೋಡ್ಬೋದಾಗಿರುತ್ತೆ. ಸೊ ನಾರ್ತ್ ಸಿ ಅನ್ನು ನೋಡ್ಬೋದಾಗಿರುತ್ತೆ. ಅದಾದಮೇಲೆ ಕ್ಯಾಟಗಾಟ್ ಬೇ ಅನ್ನು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಬಾಲ್ಟಿಕ್ ಸಿ ಅಂತ ನಾವೇನು ಹೇಳ್ತೇವೆ ಸೊ ಅದು ಕೂಡ ಈ ಒಂದು ಡೆನ್ಮಾರ್ಕ್ನೊಂದಿಗೆ ಒಂದು ಅಟ್ಯಾಚ್ಮೆಂಟ್ ಅನ್ನ ಹೊಂದಿರತಕ್ಕಂಥ ಒಂದು ಸಿ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಾಷ್ಟ್ರದ ಒಂದು ಮೊನಾರ್ಕ್ ಅಂತ ನಾವೇನು ಹೇಳ್ತೇವೆ ಸೊ ಕ್ವೀನ್ ಮಾರ್ಗರೀಟಾ 2 ಅವರು ತಮ್ಮ ಒಂದು ಮೊನಾರ್ಕ್ ಅನ್ನ ತ್ಯಜಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಏನಕ್ಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ ಅಂದ್ರೆ ಸೊ ಆ ಒಂದು ಮೊನಾರ್ಕ್ ಅನ್ನ ಅವರ ಮಗನಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಪ್ರಿನ್ಸ್ ಫ್ರೆಡ್ರಿಕ್ ಅನ್ನೋರಿಗೆ ಇದನ್ನ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇದು ಅನೌನ್ಸ್ ಆಗಿರ್ತಕ್ಕಂಥ ದಿನಾಂಕ ಜನವರಿ 14ಕ್ಕೆ ಇದನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಜನವರಿ 14 ಏನಿದೆ
ಸೊ ಅದು ಅವರು ಈ ಒಂದು ಮೊನಾರ್ಕ್ ಅನ್ನ ರಿಸೀವ್ ಮಾಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ 31 ವರ್ಷ ವಯಸ್ಸಾಗಿದ್ದಾಗ ಅವರು ಈ ಒಂದು ಮೊನಾರ್ಕ್ ಅನ್ನ ರಿಸೀವ್ ಮಾಡಿರ್ತಾರೆ. ಸೊ ಈಗ ಅವರು ತ್ಯಜಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಈ ಒಂದು ಮೊನಾರ್ಕಿಯಲ್ ಸಿಸ್ಟಮ್ ಏನಿರುತ್ತೆ ಅದು ಬರೀ ಸೆರೆಮೋನಿಯಲ್ ಅಥವಾ ವಿದ್ಯುಕ್ತವಾಗಿ ಮಾತ್ರ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಡೆನ್ಮಾರ್ಕ್ ಹ್ಯಾಸ್ ಯುರೋಪಿಯನ್ಸ್ ಓಲ್ಡೆಸ್ಟ್ ರೂಲಿಂಗ್ ಮೊನಾರ್ಕಿ. ಸೊ ಯುರೋಪಿಯನ್ ನಲ್ಲಿ ಅತ್ಯಂತ ಹಳೆಯ ಆಡಳಿತ ರಾಜ್ಯಪ್ರಭುತ್ವವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಡೆನ್ಮಾರ್ಕ್ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಕಾರಣ ಏನಂದ್ರೆ ಸೊ ಇಲ್ಲಿ ಮೊನಾರ್ಕಿ ಅಂತಕ್ಕಂಥ ಒಂದು ಸಿಸ್ಟಮ್ 958ರಿಂದ ಇದೆ. ಸೊ ಈಗಲೂ ಕೂಡ ಅದೇ ಒಂದು ಪದ್ಧತಿಯನ್ನ ಸೆರೆಮೋನಿಯಲ್ ಆಗಿ ಇಟ್ಟುಕೊಂಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಅತ್ಯಂತ ಹಳೆಯ ರಾಷ್ಟ್ರವಾಗಿ ನಾವು ಡೆನ್ಮಾರ್ಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ವಾರ್ಷಿಕ ಪಕ್ಷಿ ಗಣತಿಯನ್ನು ನಡೆಸುವ ಚಿಲಿಕಾ ಸರೋವರ ಎಲ್ಲಿದೆ? ವೇರ್ ಇಸ್ ದಿ ಚಿಲಿಕಾ ಲೇಕ್ ಲೊಕೇಟೆಡ್ ವೇರ್ ದಿ ಆನ್ಯುವಲ್ ಬರ್ಡ್ ಸೆನ್ಸಸ್ ಕಂಡಕ್ಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಿಲಿಕಾ ಲೇಕ್ ಅನ್ನ ನಾವು ಒಡಿಶಾದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚಿಲಿಕಾ ಲೇಕ್ ನಲ್ಲಿ ವಾರ್ಷಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಬರ್ಡ್ ಕೌಂಟ್ ಅನ್ನ ಮಾಡ್ತಾರೆ ಅಥವಾ ಪಕ್ಷಿಗಳನ್ನ ಇಲ್ಲಿ ಕೌಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸೊ ಚಿಲಿಕಾ ಲೇಕ್ ಅನ್ನ ನಾವು ಈ ಒಡಿಶಾದ ಈ ಭಾಗದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದ ಈ ಭಾಗದಲ್ಲಿ ಒಡಿಶಾ ಇದೆ. ಸೊ ಒಡಿಶಾದ ಈ ಭಾಗದಲ್ಲಿ ನಾವು ಚಿಲಿಕಾ ಲೇಕ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಚಿಲಿಕಾ ಲೇಕ್ ಎಲ್ಲಿಗೆ ಎಂಪ್ಟಿ ಆಗುತ್ತೆ ಅಂದ್ರೆ ಬೇ ಆಫ್ ಬೆಂಗಾಲ್ಗೆ ಎಂಪ್ಟಿ ಆಗ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ ಇದರ ಒಳಗಡೆ ಒಂದು ಐಲ್ಯಾಂಡ್ ಇರುತ್ತೆ, ಅಂದ್ರೆ ಚಿಲಿಕಾ ಲೇಕ್ ಒಳಗಡೆ ಒಂದು ಐಲ್ಯಾಂಡ್ ಇರುತ್ತೆ. ಸೊ ಅದನ್ನ ನಾವು ನಲಾಬನ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಈ ಒಂದು ಚಿಲಿಕಾ ಲೇಕ್ ನಲ್ಲಿ ಈಗ ಪ್ರತಿ ವರ್ಷ ಮಾಡ್ತಕ್ಕಂಥ ಒಂದು ಆನ್ಯುವಲ್ ಬರ್ಡ್ ಸೆಂಚುರಿಯನ್ನ ಈ ವರ್ಷ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಚಿಲಿಕಾ ಲೇಕ್ ನ ವಿಶೇಷತೆ ಏನು ಅಂದ್ರೆ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲಗೂನ್ ಇನ್ ಏಷ್ಯಾದಲ್ಲಿಯೇ ಅತ್ಯಂತ ಹೆಚ್ಚಿನ ಉಪ್ಪು ನೀರನ್ನ ಹೊಂದಿರತಕ್ಕಂಥ ಅಂದ್ರೆ ಅತಿ ದೊಡ್ಡ ಉಪ್ಪು ನೀರಿನಿಂದ ಆವೃತವಾಗಿರ್ತಕ್ಕಂಥ ಒಂದು ಲೇಕ್ ಇದಾಗಿರುತ್ತೆ. ಸೊ ಇಲ್ಲಿ ವಾರ್ಷಿಕವಾಗಿ ಪಕ್ಷಿಯ ಗಣತಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನ ಲಾಸ್ಟ್ ವಿಂಟರ್ ಸರ್ವೆ ಅಂದ್ರೆ ಕಳೆದ ಬಾರಿಗೆ ಇಲ್ಲಿ ಸರ್ವೆಯನ್ನ ಏನ್ ಮಾಡಿರ್ತಾರೆ. ಸೊ ಅಲ್ಲಿ 11 lakh ಬರ್ಡ್ಸ್ ಅನ್ನ ಕೌಂಟ್ ಮಾಡಿರ್ತಾರೆ. 184 ಡಿಫರೆಂಟ್ ಸ್ಪೀಶೀಸ್ ಅನ್ನ ಇಲ್ಲಿ ಕೌಂಟ್ ಮಾಡಿರ್ತಾರೆ. ಸೊ ಈ ಒಂದು ಚಿಲಿಕಾ ಲೇಕ್ ಅಂತಕ್ಕಂಥದ್ದು 1100 ಸ್ಕ್ವೇರ್ ಕಿಲೋಮೀಟರ್ ಬ್ಲೂ ಲಗೂನ್ ಅಂತ ನಾವು ಹೇಳ್ತೇವೆ. ಸೊ ಆ ಪ್ರದೇಶದಲ್ಲಿ ಈ ಒಂದು ಸರ್ವೆಯನ್ನ ಕಳೆದ ಬಾರಿಗೆ ಕಂಡಕ್ಟ್ ಮಾಡಿರ್ತಾರೆ. ಸೊ ಚಿಲಿಕಾ ಲೇಕ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಇದನ್ನ ಲಾರ್ಜೆಸ್ಟ್ ಬ್ರಾಕಿಶ್ ವಾಟರ್ ಲೇಕ್ ಅಂತ ಕರಿತೇವೆ. ಸೊ ಇದನ್ನ ನಾವು ವಿಂಟರಿಂಗ್ ಗ್ರೌಂಡ್ ಫಾರ್ ಬರ್ಡ್ಸ್ ಅಂತ ಕರಿತೇವೆ. ಅಂದ್ರೆ ಚಳಿಗಾಲದಲ್ಲಿ ಸೊ ಈ ಬರ್ಡ್ಸ್ ಗಳು ಹೆಚ್ಚಾಗಿ ಬರ್ತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ ಇದನ್ನ ನಾವು ವಿಂಟರಿಂಗ್ ಗ್ರೌಂಡ್ ಅಂತ ಕರಿತೇವೆ. ಸೊ ಚಿಲಿಕಾ ಇಸ್ ದಿ ಏಷ್ಯಾಸ್ ಲಾರ್ಜೆಸ್ಟ್ ಅಂಡ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಲಗೂನ್ ಆಗಿರುತ್ತೆ. ಇದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾಗಿರುತ್ತೆ, ಬಟ್ ಪ್ರಪಂಚದಲ್ಲಿ ಎರಡನೇ ದೊಡ್ಡದಾಗಿರ್ತಕ್ಕಂಥ ಒಂದು ಲಗೂನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. 1981ರಲ್ಲಿ ಈ ಚಿಲಿಕಾ ಲೇಕ್ ಏನಿರುತ್ತೆ ಇದನ್ನ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಮಾಡಿರ್ತಾರೆ. ಯಾವುದರ ವತಿಯಿಂದ ಅಂದ್ರೆ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಜೋಗು ಪ್ರದೇಶಗಳು ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ಪಟ್ಟಿಗೆ ನಮ್ಮ ಭಾರತ ದೇಶದಿಂದ ಆಡ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಲೇಕ್ ಆಗಿ ಕೂಡ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಮೇಜರ್ ಅಟ್ರಾಕ್ಷನ್ ಏನು ಅಂದ್ರೆ ಇರಾವಡ್ಡಿ ಡಾಲ್ಫಿನ್ಸ್ ಅಂತಕ್ಕಂಥದ್ದು ಈ ಒಂದು ಲೇಕ್ ಅಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಅಟ್ರಾಕ್ಷನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದ್ರೊಳಗಡೆ ಒಂದು ಐಲ್ಯಾಂಡ್ ಕೂಡ ಇದೆ ಅಂತ ಹೇಳಿದ್ದೆ. ಸೊ ಇದನ್ನ ನಾವು ನಲಬಾನ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಇದನ್ನ 1987ರಲ್ಲಿ ಬರ್ಡ್ ಸ್ಯಾಂಕ್ಚುರಿ ಅಥವಾ ಪಕ್ಷಿಧಾಮ ಅಂತ ಘೋಷಣೆ ಮಾಡಿರ್ತಕ್ಕಂಥ ಒಂದು ಐಲ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿಗೆ ಎಲ್ಲಾ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿ ಮುಗ್ದಿರುತ್ತೆ. ಸೊ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ನೃತ್ಯ ಕಲಾನಿಧಿ ಅವಾರ್ಡ್ ಕನ್ಫರ್ಮ್ಡ್ ಆನ್ ವಸಂತ ಲಕ್ಷ್ಮಿ. ಸೊ ವಸಂತ ಲಕ್ಷ್ಮಿ ಅವರಿಗೆ ಈ ಒಂದು ನೃತ್ಯ ಕಲಾನಿಧಿ ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಸೊ ಇವರು 1970ರಿಂದ ಸಿಂಗಾಪುರ್ ಫೈನ್ ಆರ್ಟ್ಸ್ ಅಂಡ್ ಸೊಸೈಟಿ ಅಂತ ನಾವೇನು ಹೇಳ್ತೇವೆ. ಸೊ ಅಲ್ಲಿ ಅವರು ನೃತ್ಯ ಕಲಾವಿದೆಯಾಗಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ODOP ಅಂತ ನಾವೇನು ಹೇಳ್ತೇವೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 2023ನೇ ಸಾಲಿನ ಪ್ರಶಸ್ತಿಗಳನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಗಳನ್ನ 3 ಕ್ಯಾಟಗರೀಸ್ ಅಲ್ಲಿ ನೀಡ್ತಾರೆ. ಒಂದನ್ನ ಡಿಸ್ಟ್ರಿಕ್ಟ್ ಅಂತ ಕರಿತೇವೆ, ಇನ್ನೊಂದನ್ನ ಸ್ಟೇಟ್ ಅಂತ ಕರಿತೇವೆ, ಇನ್ನೊಂದನ್ನ ಯೂನಿಯನ್ ಟೆರಿಟರಿ ಅಂತ ಕರಿತೇವೆ. ಸೊ ಯಾವ ಸ್ಟೇಟ್ಗೆ ಯಾವ ಪ್ರಾಡಕ್ಟ್ಗೆ ಈ ಒಂದು ಪ್ರೈಸ್ಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಬರೋಣ. ಸೊ ಮೊದಲನೇದು ಡಿಸ್ಟ್ರಿಕ್ಟ್ ಅವಾರ್ಡ್ ಅಥವಾ ಜಿಲ್ಲೆಗಳ ಪ್ರಶಸ್ತಿ ಆಗಿರುತ್ತೆ. ಸೊ ಇದು ಅಲ್ಲೂರಿ ಸೀತಾರಾಮರಾಜು ಡಿಸ್ಟ್ರಿಕ್ಟ್, ಇದು ಆಂಧ್ರ ಪ್ರದೇಶದಲ್ಲಿರುತ್ತೆ. ಯಾವ ಪ್ರಾಡಕ್ಟ್ಗೆ ಗೋಲ್ಡ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಅರಕು ಕಾಫಿ ಅಂತ ಕರಿತೇವೆ. ಉತ್ತರ ಕಾಶಿ ಉತ್ತರಾಖಂಡದಲ್ಲಿ ರೆಡ್ ರೈಸ್ಗೆ ಸಿಲ್ವರ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಶೋಫಿಯಾ ಇನ್ ಜಮ್ಮು ಕಾಶ್ಮೀರ್ ಆಪಲ್ಗೆ ಬ್ರಾನ್ಸ್ ಅನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಕಂಡಮಾಲ್ ಒಡಿಶಾದಲ್ಲಿ ಟರ್ಮರಿಕ್ಗೆ ಬ್ರೋನ್ಸ್ ಮೆಡಲ್ ಅನ್ನ ಕೊಟ್ಟಿರ್ತಾರೆ. ಸೊ ಇದು ಡಿಸ್ಟ್ರಿಕ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅವಾರ್ಡ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋಣ
ದಿಸ್ ಇಸ್ ಡಿಸ್ಟ್ರಿಕ್ಟ್ ಅವಾರ್ಡ್ಸ್ ಅಗ್ರಿಕಲ್ಚರ್, ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕೂಡ ನಾವು ಡಿಸ್ಟ್ರಿಕ್ಟ್ಸ್ ಅನ್ನೇ ಡಿಸ್ಕಸ್ ಮಾಡ್ತಾ ಇದ್ದೇವೆ, ಬಟ್ ಇಲ್ಲಿ ನಾನ್ ಅಗ್ರಿಕಲ್ಚರ್ ಅಥವಾ ಕೃಷಿಯೇತರ ಉತ್ಪನ್ನಗಳಿಗೆ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಇದು ಕಾಕಿನಾಡ ಆಂಧ್ರ ಪ್ರದೇಶದಲ್ಲಿ ಉಪ್ಪದ ಜಮದಾನಿ ಸ್ಯಾರಿ ಅಂತ ಕರಿತೇವೆ, ಅದಕ್ಕೆ ಒಂದು ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಬಂಡಾ ಇಟ್ ಈಸ್ ಇನ್ ಉತ್ತರ ಪ್ರದೇಶ್, ಅಲ್ಲಿ ಶಾಜರ್ ಸ್ಟೋನ್ ಕ್ರಾಫ್ಟ್ ಅಂತ ಕರಿತೇವೆ, ಅದಕ್ಕೆ ಸಿಲ್ವರ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಶ್ರೀಕಾಕುಲಂ ಆಂಧ್ರ ಪ್ರದೇಶ್ ಪೊಂದೂರು ಕಾಟನ್ ಸ್ಯಾರಿ ಅಂತ ಕರಿತೇವೆ, ಅದಕ್ಕೆ ಬ್ರಾನ್ಸ್ ಅನ್ನು ಕೊಟ್ಟಿರ್ತಾರೆ. ಕರ್ನೂಲ್ ಆಂಧ್ರ ಪ್ರದೇಶದಲ್ಲಿ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ಗಳಿಗೆ ಬ್ರೋನ್ಸ್ ಮೆಡಲ್ ಅನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಸ್ಟೇಟ್ಸ್ ಕ್ಯಾಟಗರಿಯಲ್ಲಿ ಉತ್ತರ ಪ್ರದೇಶ್ಗೆ ಗೋಲ್ಡ್ ಅನ್ನ ಕೊಟ್ಟಿರ್ತಾರೆ, ಗುಜರಾತ್ ಅಲ್ಲಿ ಸಿಲ್ವರ್, ಮಹಾರಾಷ್ಟ್ರ ಬ್ರಾನ್ಸ್, ಪಂಜಾಬ್ ಬ್ರಾನ್ಸ್ ಮತ್ತೆ ರಾಜಸ್ಥಾನಗೆ ಬ್ರೋನ್ಸ್ ಮೆಡಲ್ ಅನ್ನ ಕೊಟ್ಟಿರ್ತಾರೆ. ಕರ್ನಾಟಕಕ್ಕೆ ಯಾವ ಮೆಡಲ್ ಬಂದಿರೋದಿಲ್ಲ. ಸೊ ಅದಾದ್ಮೇಲೆ ಕ್ಯಾಟಗರಿ ಬಿ, ಸ್ಟೇಟ್ ಬಂದಾಗ ಕ್ಯಾಟಗರಿ ಎ ಮತ್ತೆ ಕ್ಯಾಟಗರಿ ಬಿ ಬರುತ್ತೆ. ಸೊ ಜಮ್ಮು ಮತ್ತು ಕಾಶ್ಮೀರ್ಗೆ ಗೋಲ್ಡ್, ಉತ್ತರಾಖಂಡಗೆ ಸಿಲ್ವರ್, ಮೇಘಾಲಯಗೆ ಬ್ರಾನ್ಸ್ ಮತ್ತೆ ಸಿಕ್ಕಿಂಗೆ ಬ್ರಾನ್ಸ್ ಮೆಡಲ್ ಅನ್ನ ನಾವು ಈ ಒಂದು ಕ್ಯಾಟಗರೀಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಮತ್ತೆ ಮಿಷನ್ ಅವಾರ್ಡ್ ಅಂತ ಕರಿತೇವೆ. ಸೊ ಇದರಲ್ಲಿ ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ವ್ಯಾಂಕೂವರ್, ಇದಕ್ಕೆ ಗೋಲ್ಡ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಕಾನ್ಸುಲೇಟ್ ಜನರಲ್ ಆಫ್ ಇಂಡಿಯಾ ನ್ಯೂಯಾರ್ಕ್ಗೆ ಸಿಲ್ವರ್ ಅನ್ನ ಕೊಟ್ಟಿರ್ತಾರೆ. ಸೊ ಹೈ ಕಮಿಷನ್ ಆಫ್ ಇಂಡಿಯಾ ನಿಕೋಸಿಯಾ, ಇದಕ್ಕೆ ಬ್ರಾನ್ಸ್ ಮೆಡಲ್ ಅನ್ನ ಕೊಟ್ಟಿರ್ತಾರೆ. ಸೊ ಇಷ್ಟು ಅವಾರ್ಡ್ಸ್ ಈ ಒಂದು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ 10th century ಕದಂಬ ಇನ್ಸ್ಕ್ರಿಪ್ಷನ್ ಅನ್ವೀಲ್ಡ್ ಇನ್ ಸೌತ್ ಗೋವಾ ಶ್ರೀ ಮಹಾದೇವ ಟೆಂಪಲ್. ಸೊ ಸೌತ್ ಗೋವಾದ ಶ್ರೀ ಮಹಾದೇವ ದೇವಸ್ಥಾನದಲ್ಲಿ 10ನೇ ಶತಮಾನಕ್ಕೆ ಸೇರಿರ್ತಕ್ಕಂಥ ಕದಂಬ ಶಾಸನವನ್ನ ಈಗ ಅನಾವರಣಗೊಳಿಸಿರ್ತಾರೆ. ಸೊ ಇದರ ಚಿತ್ರಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಕದಂಬರ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳು ಅಂತ ಹೇಳಲಾಗ್ತಾ ಇದೆ. ಸೊ ಇನ್ಸ್ಕ್ರಿಪ್ಷನ್ಸ್ ರಿಟನ್ ಇನ್ ಕನ್ನಡ ಅಂಡ್ ಸಂಸ್ಕೃತ್. ಸೊ ಈ ಒಂದು ಶಾಸನಗಳನ್ನ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿರುತ್ತೆ. ಸೊ ಇದು 10ನೇ ಶತಮಾನ ಎಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳು ಅಂತ ಪ್ರಿಡಿಕ್ಟ್ ಮಾಡಲಾಗಿರುತ್ತೆ. ಸೊ ಇದು ಕದಂಬ ಪೀರಿಯಡ್ಗೆ ಸೇರಿರ್ತಕ್ಕಂಥ ಒಂದು ಶಾಸನಗಳಾಗಿರ್ತವೆ. ಸೊ ಡಿಸ್ಕವರ್ಡ್ ಇನ್ ಮಹಾದೇವ ಟೆಂಪಲ್ ಅಟ್ ಕಾಕೋಡ ಇನ್ ಸದರ್ನ್ ಗೋವಾದಲ್ಲಿ ಡಿಟೆಕ್ಟ್ ಆಗಿರ್ತಕ್ಕಂಥ ಇನ್ಸ್ಕ್ರಿಪ್ಷನ್ಸ್ ಅನ್ನ ಈಗ ಅನಾವರಣಗೊಳಿಸಿರ್ತಾರೆ. ಸೊ ಅದಾದ್ಮೇಲೆ ಸಂಸ್ಕೃತ್ ಅಂಡ್ ಕನ್ನಡ ವರ್ ದಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ಕದಂಬಾಸ್ ಇನ್ ಗೋವಾ. ಸೊ ಗೋವಾದ ಕದಂಬರು ಅವರ ಅಧಿಕೃತ ಭಾಷೆಗಳು ಯಾವ್ದಾಗಿತ್ತಂದ್ರೆ ಸಂಸ್ಕೃತ ಮತ್ತು ಕನ್ನಡ ಆಗಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ ಎವರ್ ಮಲ್ಟಿ ಸ್ಪೋರ್ಟ್ಸ್ ಬೀಚ್ ಗೇಮ್ಸ್ ಕಮೆನ್ಸ್ಡ್ ಅಟ್ ದಿಯು ಯೂನಿಯನ್ ಟೆರಿಟರಿ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಜಲ ಕ್ರೀಡೆಗಳು ಅಂತ ಕರಿತೇವೆ, ಅಂದ್ರೆ ಬಹು ಕ್ರೀಡಾ ಬೀಚ್ ಆಟಗಳನ್ನ ಮೊದಲ ಬಾರಿಗೆ ನಮ್ಮ ಭಾರತ ದೇಶದ ದಿಯು ಅಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಇದರ ಥೀಮ್ ಅನ್ನ ಏನಂತ ಇಟ್ಕೊಂಡಿದ್ದಾರೆ ಅಂದ್ರೆ ಡಾಲ್ಫಿನ್ ಅಂತ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ 8 ಡಿಫರೆಂಟ್ ಸ್ಪೋರ್ಟ್ಸ್ ಅನ್ನ ಏಕಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬೀಚ್ ಗೇಮ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಕಂಡಕ್ಟ್ ಮಾಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 622. ಮ್ಯಾನ್ಮಾರ್ನೊಂದಿಗೆ ಅಂತಾರಾಷ್ಟ್ರೀಯ ಗಡಿಯು 4 ಭಾರತೀಯ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಅವುಗಳಲ್ಲಿ ಸೇರಿಲ್ಲ? ಆಪ್ಷನ್ಸ್ ಮಣಿಪುರ, ತ್ರಿಪುರಾ, ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ ಆಗಿರುತ್ತೆ. ಸೊ ಎರಡನೇ ಪ್ರಶ್ನೆ, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2023ರಲ್ಲಿ ಭಾರತದ ಸ್ಥಾನ ಏನು? 126, 56, 86 ಮತ್ತು 136 ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.